ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರಪರಂ ಮುನೇನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂದಕ್ಕೆ ಬಾಗಿ. ಹಸ್ತ ಭುಜದ ಹತ್ರದಿಂದ ಬೆನ್ನಿನ ಭಾಗ ನೇರ ಇರಲಿ. ನೆಲದ ಮೇಲೆ ತಾಗಿಸಿ ಕೈಯನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಈಗ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ ಚೆನ್ನಾಗಿ ಎಳಿರಿ ನೋಡ. ಮೇಲಕ್ಕೆ ಕೈಯನ್ನು ನೇರ ಬರ್ಲಿ. ರೇಚಕ ವಾಪಸ್ ತನ್ನಿ. ಪೂರಕ ಹಸ್ತ ಮೇಲಕ್ಕೆತ್ತಿ ರೇಚಕ ವಾಪಸ್. ಪೂರಕ ಹಸ್ತ ಮೇಲಕ್ಕೆತ್ತಿ ರೇಚಕ ವಾಪಸ್. ಪೂರಕ ರೇಚಕ. ಈಗ ಹಸ್ತ ಮುಂದಕ್ಕೆ, ಬೆನ್ನು ನೇರ ಇರಲಿ. ಪೂರಕ ಭುಜದ ನೇರಕ್ಕೆ ರೇಚಕ ವಾಪಸ್. ಪೂರಕ ರೇಚಕ ಪೂರಕ ರೇಚಕ. ಸ್ವಸ್ಥ. ಬಲಹಸ್ತ ಬಲ ಮಂಡಿಯ ಪಕ್ಕದಲ್ಲಿ ಕೊಡಿ. ಬಲಗೈಯನ್ನು ಬಲ ಮಂಡಿಯ ಪಕ್ಕದಲ್ಲಿ. ಈಗ ಎಡ ಕೈಯನ್ನು ಹಾಗೆ ಪೂರಕ ಮೇಲಕ್ಕೆತ್ತಿ ರೇಚಕ ಸೈಡಿಗೆ ಬಾಗಿ. ಎಡ ಪೃಷ್ಠದ ಭಾಗ ಮೇಲಕ್ಕೆ ಏಳೋದು ಬೇಡ. ಪೃಷ್ಠದ ಭಾಗ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಒತ್ತಿಟ್ಟುಕೊಂಡಲ್ಲಿ ಹಾಗೆ ನಿಮ್ಮ ಸೊಂಟದ ಭಾಗದಲ್ಲಿ ಕಂಕುಳಿನ ಕೆಳಭಾಗದ ಸ್ನಾಯುಗಳಲ್ಲಿ ಸೆಳೆತ ಕಾಣ್ತದೆ ನೋಡಿ. ಕೈಯನ್ನು ಬಾಗಿಸಿ ಹೀಗೆ ಇಟ್ಕೊಳ್ಳೋದು ಬೇಡ. ಕೈಯನ್ನು ನೇರ ಇಟ್ಟುಕೊಂಡು ಹಾಗೇ ಬಲಗೈಯ ಗಂಟನ್ನು ಚೆನ್ನಾಗಿ ಒತ್ತಿಟ್ಟು ಪೃಷ್ಠದ ಭಾಗ ಒತ್ತಿಟ್ಟು ಹಾಗೆ ಸೈಡಿಗೆ ಬಾಗಿ. ಪೂರಕ ಕೈ ಹಾಗೆ ಇರ್ಲಿ, ನೇರ ಕುತ್ಕೊಳ್ಳಿ. ರೇಚಕ ಹಾಗೆ ಕೈಯ ಗಂಟು ತಾಗಿಸಿ ಪೃಷ್ಠದ ಭಾಗ ಒತ್ತಿಟ್ಟುಕೊಳ್ಳಿ. ಹಾಗೆ ಸೈಡಿಗೆ ಬಾಗಿ ಕೈಯನ್ನು ನೇರ ಎಳಿರಿ. ಪೂರಕ ರೇಚಕ ಸೈಡಿಗೆ ಬಾಗಿ. ಪೂರಕ ರೇಚಕ ವಾಪಸ್. ಈಗ ಎಡ ಕೈಯನ್ನು ಎಡ ಮಂಡಿಯ ಪಕ್ಕದಲ್ಲಿ ಕೊಡಿ. ಬಲಗೈ ಸೈಡಿಗೆ ಕೊಡಿ. ಪೂರಕ ಮೇಲಕ್ಕೆತ್ತಿ ರೇಚಕ ಕೈಯ ಗಂಟನ್ನು ತಾಗಿಸಿ ಸೈಡಿಗೆ. ಪೃಷ್ಠದ ಭಾಗ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಕೈಯನ್ನು ನೇರ ಎಳಿರಿ. ಕೈ ಹೀಗೆ ಮಡಚಿಕೊಳ್ಳೋದು ಬೇಡ, ನೇರ ಬರ್ಲಿ ಕೈ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಕಾಲಿನ ಗಂಟು ಹಾಗೆ ನೆಲದ ಮೇಲೆ ಒತ್ತಿರ್ಲಿ. ಕಾಲಿನ ಗಂಟನ್ನು ಮೇಲಕ್ಕೆ ಎತ್ತಿಕೊಳ್ಳೋದು ಬೇಡ. ಪೂರಕ ರೇಚಕ ಸೈಡಿಗೆ ಬಾಗಿ. ಪೂರಕ ರೇಚಕ ಕೈಗಂಟು ತಾಗಿಸಿ ಹಾಗೆ ಸೈಡಿಗೆ ಬಾಗಿ. ಪೂರಕ ನೇರ ವಾಪಸ್. ಈಗ ಹಸ್ತವನ್ನು ಹಿಂದಕ್ಕೆ ಕೊಡಿ. ಭುಜದ ನೇರ ಹಾಗೆ ಹಿಂದಕ್ಕೆ ಇರ್ಲಿ ಹಸ್ತ. ಈಗ ಹಾಗೆ ಸೊಂಟದ ಭಾಗ ಎತ್ತಿ. ಪೂರಕ ಇನ್ನಷ್ಟು ಎತ್ತಿ ಸೊಂಟವನ್ನು. ಕಾಲಿನ ಗಂಟು ನೆಲಕ್ಕೆ ತಾಗಿಸಿ. ಕಾಲ್ಗಂಟು ನೆಲಕ್ಕೆ ತಾಗಿಸಿ ಸೊಂಟ ಎತ್ತಿ ಇಟ್ಟುಕೊಳ್ಳಿ. ರೇಚಕ ವಾಪಸ್ ಬನ್ನಿ. ಮತ್ತೊಂದ್ಸರಿ ಕಾಲ್ಗಂಟು ತಾಗಿಸಿ ಪೂರಕ ಸೊಂಟ ಮೇಲಕ್ಕೆ ಎತ್ತಿ.
ಇನ್ನಷ್ಟು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಕೈ ಒಳಮುಖವಾಗಿರ್ಲಿ. ನಿಮ್ಮ ಕೈ ಇತ್ತ ನೋಡಿ, ಒಳಮುಖವಾಗಿ ಇಟ್ಕೊಳ್ಳಿ. ಹಾಗೆ ಕಾಲ್ಗಂಟು ತಾಕ್ಸಿ, ಇನ್ನು ನೆಲಕ್ಕೆ ತಾಕ್ಸಿ, ನೆಲಕ್ಕೆ ಹೀಗೆ ಬರ್ಬೇಕು ಕಾಲ್ಗಂಟು. ಪಾದ ಒಳಕ್ಕಿರ್ಲಿ. ಈಗ ಕಾಲ್ಗಂಟು ಮುಂದೆ ಬರ್ಲಿ. ವಾಪಸ್ ರೇಚಕ. ಇನ್ನೊಂದು ಸರಿ ಮಾಡುವ. ಪಾದ ಎರಡು ಒಳಕ್ಕಿರ್ಲಿ. ಕಾಲ್ಗಂಟು ಮಾತ್ರ ತಾಗಿಸಿ, ಸೊಂಟ ಎತ್ತಿಟ್ಟುಕೊಳ್ಳಿ. ಪೂರಕ. ಇನ್ನಷ್ಟು ಮೇಲಕ್ಕೆ ಎತ್ತಿ ಸೊಂಟ. ರೇಚಕ. ವಾಪಸ್ ಬನ್ನಿ. ಸ್ವಸ್ಥ. ಈಗ ಹಸ್ತ ಹಾಗೆ ಎಡ ಮಂಡಿಯ ಪಕ್ಕದಲ್ಲಿ ಕೊಡಿ. ಬಲಗೈಯನ್ನು ಎಡ ಮಂಡಿಯ ಮೇಲಕ್ಕೆ ಕೊಡಿ. ಎಡ ಕೈಯನ್ನು ಮೇಲಕ್ಕೆತ್ತಿ ಪೂರಕ ಮಾಡಿ. ರೇಚಕ. ಸೈಡಿಗೆ ಬಾಗಿ. ಈಗ ಬಲಗೈಯನ್ನು ಮಂಡಿಗೆ ಒತ್ತಿ ಪೃಷ್ಠದ ಬಗ್ಗೆ ಎತ್ತೋದ್ ಬೇಡ, ಇನ್ನಷ್ಟು ಬಾಗಿಸಿ ದೇಹವನ್ನು. ಚೆನ್ನಾಗಿ ಎಳೆದಿಟ್ಟುಕೊಂಡು ದೇಹವನ್ನು ಹಾಗೆ ಸೈಡ್ಗೆ ಇನ್ನಷ್ಟು ಬಾಗಿಸಿ. ಕೈ ಮಡ್ಚೋದ್ ಬೇಡ, ಕೈ ಕಿವಿಗೆ ತಾಗಿ ಮೇಲಕ್ಕಿರ್ಲಿ. ತಲೆಯನ್ನು ಸ್ವಲ್ಪ ತಿರುಗಿಸಿ, ದೃಷ್ಟಿ ಸ್ವಲ್ಪ ಮೇಲಕ್ಕೆ ಕೊಡಿ. ಹಾಗೆ ಮತ್ತೊಂದ್ಸರಿ ಪೂರಕ. ರೇಚಕ. ಇನ್ನಷ್ಟು ಬಾಗಿ ಸೈಡಿಗೆ. ಪೂರಕ. ರೇಚಕ. ಸೈಡಿಗೆ ಬಾಗಿ. ಪೂರಕ. ವಾಪಸ್ ಬನ್ನಿ. ಈಗ ಎಡ ಕೈಯನ್ನು ಬಲ ಕಾಲಿನ ಮಂಡಿಯ ಮೇಲೆ ಇಟ್ಕೊಳ್ಳಿ. ಬಲ ಕೈ ಪೂರಕ ಮಾಡಿ ಮೇಲಕ್ಕೆತ್ತಿ. ರೇಚಕ. ಸೈಡಿಗೆ ಬಾಗಿ. ಇನ್ನಷ್ಟು ಬಾಗಿ ತಲೆಯನ್ನು ಸ್ವಲ್ಪ ತಿರುಗಿಸಿ, ದೃಷ್ಟಿ ಮೇಲಕ್ಕೆ ಕೊಡಿ. ಪೂರಕ. ರೇಚಕ. ಸೈಡಿಗೆ ಬಾಗಿ. ಪೂರಕ. ರೇಚಕ. ಸೈಡಿಗೆ ಬಾಗಿ. ಪೂರಕ. ರೇಚಕ. ವಾಪಸ್. ಸ್ವಸ್ಥ. ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘ ಪೂರಕ ಮಾಡಿ. ರೇಚಕ ಮಾಡಿ. ಪೂರಕ ಮಾಡಿ. ರೇಚಕ ಮಾಡಿ. ಈಗ ಕೈಯನ್ನು ಹಿಂದಕ್ಕೆ ಲಾಕ್ ಮಾಡಿ. ಪೂರಕ ಮಾಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ ಹಣೆಯನ್ನು ತಾಗಿಸಿ. ಕೈಯನ್ನು ಎಷ್ಟು ಮೇಲಕ್ಕೆ ಎತ್ತಲಿಕ್ಕೆ ಆಗ್ತದೆ ಅಷ್ಟಕ್ಕೆ ಎತ್ತಿಟ್ಟುಕೊಳ್ಳಿ. ಹಾಗೆ ಮುಂದಕ್ಕೆ ಬಾಗಿ ಹಣೆಯನ್ನು ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ವಾಪಸ್ ಪೂರಕ ಮಾಡ್ತಾ ಮೇಲಕ್ಕೆ ಬಾಗಿ. ಹಣೆಯನ್ನು ತಾಗಿಸ್ಲಿಕ್ಕೆ ಮುಂದಕ್ಕೆ ಬಾಗಿದಲ್ಲಿ ಹೊಟ್ಟೆ ಒಳಗಿನ ಭಾಗದಲ್ಲಿ ಮಾಂಸಖಂಡಗಳು ಹಿಡ್ಕೊಂಡಂತ ಅನುಭವ ಬರ್ಬೋದು. ಹೆಚ್ಚಿನವರಿಗೆ ಬರ್ತದೆ. ಸಡಿಲತೆ ಇಲ್ಲದಿದ್ದಲ್ಲಿ, ಮಾಂಸಖಂಡಗಳಲ್ಲಿ ಸಡಿಲತೆ ಇಲ್ಲದಿದ್ದಲ್ಲಿ ಹೊಟ್ಟೆಯ ಒಳಗಿನ ಭಾಗದಲ್ಲಿ ಅಲ್ಲಿ ಹಿಡ್ಕೊಂಡಾಗಂತ ಅನುಭವ ಬರ್ಬೋದು. ಇದರಿಂದ ಏನೋ ತೊಂದರೆ ಏನೂ ಇಲ್ಲ, ಭಯ ಪಡುವಂತದ್ದು ಏನೂ ಬೇಡ. ಇನ್ನೊಮ್ಮೆ ಹಸ್ತ ಹಾಗೆ ಲಾಕ್ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಇನ್ನಷ್ಟು ಮುಂದಕ್ಕೆ ಬಾಗಿ ಹಣೆ ತಾಗಿಸಿ. ಕೈಯನ್ನು ಚೆನ್ನಾಗಿ ಎಳಿರಿ ಮೇಲಕ್ಕೆ, ಇನ್ನಷ್ಟು ಎಳಿರಿ ಮೇಲಕ್ಕೆ, ಹಾಗೆ ಮೇಲಕ್ಕೆ ಬಾಗಿ. ಪೂರಕ. ರೇಚಕ. ಮುಂದಕ್ಕೆ ಬಾಗಿ ಕೈಯನ್ನು ಮೇಲಕ್ಕೆ ಎಳಿರಿ. ಭುಜದ ಭಾಗದಲ್ಲಿ ಸೆಳೆತ ಕಾಣ್ಲಿ ನೋಡುವ. ಹಾಗೆ ಹೊಟ್ಟೆ ಒಳಗಿನ ಭಾಗಗಳಲ್ಲಿ ಸೆಳೆತ ಕಾಣ್ಲಿ. ಚೆನ್ನಾಗಿ ಕೈಯನ್ನು ಎಳೆದಿಟ್ಕೊಳ್ಳಿ ಮೇಲಕ್ಕೆ. ಪೂರಕ. ಹಾಗೆ ವಾಪಸ್ ತನ್ನಿ ಕೈಯನ್ನ. ಒಮ್ಮೆ ದೀರ್ಘ ಪೂರಕ ಮಾಡಿ. ರೇಚಕ ಮಾಡಿ. ಪೂರಕ. ರೇಚಕ. ಈಗ ಹಸ್ತದಿಂದ ಭುಜವನ್ನು ಇಟ್ಕೊಳ್ಳಿ. ಹಾಗೆ ಬಲಗೈಯಿಂದ ಭುಜ ಇಟ್ಕೊಳ್ಳಿ. ಎಡಗೈಯಿಂದ ಇನ್ನಷ್ಟು ಹಿಂದಕ್ಕೆ ತಳ್ಳಿ. ತಲೆ ಭಾಗ ನೇರ ಇರಲಿ, ತಲೆ ತೆಗೆಸ್ಕೊಂಡು ಇಟ್ಕೊಳ್ಳೋದು ಬೇಡ, ತಲೆ ನೇರ ಇರಲಿ. ಕೈಯನ್ನು ಈಗ ಇನ್ನಷ್ಟು ಹಿಂದಕ್ಕೆ ತಳ್ಳಿ ಭುಜದ ಭಾಗ ಹಾಗೆ ಹಿಡ್ಕೊಂಡಿರಿ. ಉಸಿರಾಡಿ. ವಾಪಸ್ ತಾನೆ. ಈಗ ಹಾಗೆ ಎಡಗೈಯಿಂದ ಭುಜವನ್ನು ಒಮ್ಮೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ಬಲಗೈಯಿಂದ ಇನ್ನಷ್ಟು ಹಿಂದಕ್ಕೆ ತಳ್ಳಿಟ್ಕೊಳ್ಳಿ. ಉಸಿರಾಡಿ. ತಲೆ ಭಾಗ ನೇರ ಇರಲಿ, ದೃಷ್ಟಿ ಎದುರಿಗೆ ಇರಲಿ. ಸ್ವಸ್ಥ. ಈಗ ಅಪೋಸಿಟ್ ಆಗಿ ಭುಜವನ್ನು ಹಿಡ್ಕೊಳ್ಳಿ. ಇನ್ನಷ್ಟು ಹಿಂದಕ್ಕೆ ತಳ್ಳಿ ಭುಜದ ಭಾಗವನ್ನು, ಬೆನ್ನಿನ ಭಾಗ ನೇರ ಇರಲಿ. ಉಸಿರಾಡಿ.
ಸ್ವಸ್ಥ. ವಾಪಸ್ ಬನ್ನಿ. ಒಮ್ಮೆ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಕಾಲನ್ನು ಮುಂದಕ್ಕೆ ಚಾಚಿ, ಹಸ್ತ ಹಿಂದಕ್ಕೆ ಕೊಡಿ, ಪಾದಂಗುಲಿ ಚಾಲನೆ ಮಾಡಿ, ಪಾದದ ಬೆರಳುಗಳನ್ನು ಮಡಚಿ ಬಿಡಿಸಿ, ಪಾದ ಚಾಲನೆ ಮಾಡಿ, ಮುಂದಕ್ಕೆ ಹಿಂದಕ್ಕೆ ತನ್ನಿ ಪಾದ, ಪಾದ ಪಾರ್ಶ್ವ ಮಾಡಿ ಸೈಡಿಗೆ ತನ್ನಿ ಪಾದ, ಪಾದ ಭ್ರಮಣ ಮಾಡಿ ರೊಟೇಟ್ ಮಾಡಿ ಪಾದವನ್ನು, ರಿವರ್ಸ್ ಮಾಡಿ, ಸ್ವಸ್ಥ. ಹಸ್ತವನ್ನು ನಿಮ್ಮ ಕೈಯ ಗಂಟನ್ನು ನೆಲಕ್ಕೆ ತಾಕಿಸಿ, ಅಂಗೈ ಕೆಳಮುಖವಾಗಿರ್ಲಿ, ಎರಡು ಪಾದ ಸೇರಿಸಿ 30 ಡಿಗ್ರಿಗೆ ತನ್ನಿ ಪಾದ, ಪಾದ 30 ಡಿಗ್ರಿಗೆ ತನ್ನಿ. ಈಗ ಎತ್ತಿ ಮೇಲಕ್ಕೆ ಪಾದ, ಹಾಗೆ 0 ಬರೀರಿ ಪಾದದಲ್ಲಿ, ಪಾದದಲ್ಲಿ 0 ಬರೀರಿ. ಕಾಲನ್ನು ಮಡ್ಚೋದು ಬೇಡ, ಕಾಲು ನೇರವಾಗಿ ರಿವರ್ಸ್ ಮಾಡಿ 90 ಡಿಗ್ರಿವರೆಗೆ ಮೇಲಕ್ಕೆ ಬಂದು ಕಾಲು ಹಾಗೆ ಕೆಳಗೆ ಬರ್ಲಿ. ಕಾಲನ್ನು ಮೇಲಕ್ಕೆ ಎತ್ತುವಾಗ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಎತ್ತಿ, ಕಾಲನ್ನು ಕೆಳಗೆ ತರುವಾಗ ಉಸಿರು ಹೊರಗೆ ಹಾಕ್ತಾ ಕಾಲನ್ನು ಕೆಳಗೆ ತನ್ನಿ, ವಾಪಸ್ ತನ್ನಿ. ಈಗ ಕೈಯನ್ನು ಹಾಗೆ ಹಿಡ್ಕೊಂಡಿರಿ, ನೆಲದ ಮೇಲೆ ಇಟ್ಕೊಳ್ಳಿ, ಅಂಗೈ 30 ಡಿಗ್ರಿಗೆ ತನ್ನಿ. ಒಂದೊಂದು ಕಾಲನ್ನು ಮೇಲಕ್ಕೆ ಕೆಳಕ್ಕೆ ತನ್ನಿ, ನೆಲಕ್ಕೆ ತಾಗಿಸೋದು ಬೇಡ, ಮತ್ತೊಂದು ಕಾಲನ್ನು ನೆಲಕ್ಕೆ ತಾಗಿಸೋದು ಬೇಡ, ಹಾಗೆ ಒಂದೊಂದು ಕಾಲು ಮೇಲ ಕೆಳಕ್ಕೆ ಬರ್ಲಿ. ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ ನೋಡಿ, ಹೌದಾ? ಹಾ, ಮಾಡ್ತಾನೆ ಇರಿ, ನೋಡುವ ಹಾಗೆ ಮಾಡ್ತಾನೆ ಇರಿ. ವಾಪಸ್ ಬನ್ನಿ, ಮೇಲಕ್ಕೆ ಬನ್ನಿ. ಹಾಗೆ ಈಗ ಪಾದವನ್ನು ನೆಲಕ್ಕೆ ತಾಗಿಸಿ, ನಿಮ್ಮ ಹಸ್ತವನ್ನು ನೆಲಕ್ಕೆ ಕೊಡಿ, ಹಿಂದಕ್ಕೆ ಕೊಡಿ, ಉಸಿರು ತುಂಬಿಕೊಳ್ತಾ ಸೊಂಟದ ಭಾಗ ಮೇಲಕ್ಕೆ ಎತ್ತಿ ತಲೆಯನ್ನು ಬಿಟ್ಟು ಬಿಡಿ. ಹಾಗೆ ಹಿಂದೆ ಉಸಿರು ಹೊರಗೆ ಹಾಕ್ತಾ ವಾಪಸ್. ಪಾದ ಅಂತರ ಕೊಡಿ, ದೇಹದ ಅಂತರ ಎಷ್ಟಿದೆ ಅಷ್ಟಕ್ಕೆ ಪಾದದ ಅಂತರ, ಹಾಗೆ ಹಿಂದಕ್ಕೆ ಕೈಯ ಅಂತರನು ನಿಮ್ಮ ದೇಹದ ಅಂತರ ಎಷ್ಟಿದೆ ಅಷ್ಟಕ್ಕೆ ಕೊಡ್ಬೇಕು. ಅದು ಬಿಟ್ಟು ಕೈಯನ್ನು ಈ ರೀತಿ ಅಂತರ ಕೊಟ್ಟಿರ್ಲಿಕ್ಕಿಲ್ಲ. ನಿಮ್ಮ ದೇಹದ ನೇರ ಹಿಂದಕ್ಕೆ ಎಡ ಕೈ, ದೇಹದ ನೇರ ಹಿಂದಕ್ಕೆ ಬಲ ಕೈಯನ್ನು ಕೊಡಿ, ಕೈ ಒಳಮುಖವಾಗಿರ್ಲಿ, ಪಾದ ಹಾಗೆ ದೇಹದ ನೇರ ಅಂತರ ಎಷ್ಟಿದೆ ಅಷ್ಟಕ್ಕೆ ಇರ್ಲಿ. ಪೂರಕ, ಸೊಂಟವನ್ನು ಎತ್ತಿ ತಲೆಯನ್ನು ಬಿಟ್ಟು ಬಿಡಿ ಹಿಂದಕ್ಕೆ, ರೇಚಕ ವಾಪಸ್, ಪೂರಕ, ರೇಚಕ ವಾಪಸ್, ಪೂರಕ. ಈಗ ರೇಚಕ ಮಾಡಿ, ಈಗ ಬಲಗಾಲ ಮೇಲಕ್ಕೆ ಎತ್ತಿ ಪೂರಕ, ತಲೆಯನ್ನು ಬಿಟ್ಟು ಬಿಡಿ, ರೇಚಕ ವಾಪಸ್, ಸೊಂಟವನ್ನು ಎತ್ತಿ ಇನ್ನಷ್ಟು ಎತ್ತಿ ಎತ್ತಿ, ಎಡಗಾಲು ಪೂರಕ, ರೇಚಕ, ತಲೆಯನ್ನು ಹಾಗೆ ಬಿಟ್ಟು ಬಿಡಿ, ಪೂರಕ, ರೇಚಕ, ಪೂರಕ, ರೇಚಕ, ಇನ್ನೊಮ್ಮೆ ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ಬನ್ನಿ, ಶಿಥಿಲ ದಂಡಾಸನಕ್ಕೆ ಬನ್ನಿ. ಪಾದಾಂತರ ಕೊಡಿ, ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ, ಪೂರಕ ಮಾಡಿ, ಉಸಿರು ತುಂಬಿಕೊಳ್ಳಿ. ಈಗ ಉಸಿರು ಹೊರಗೆ ಹಾಕ್ತಾ ಎಡಬದಿಯಿಂದ ಹಾಗೆ ಮುಂದಕ್ಕೆ ಬನ್ನಿ, ಬಲಬದಿಯಿಂದ ಮೇಲಕ್ಕೆ ಬನ್ನಿ, ರೇಚಕ, ಮುಂದಕ್ಕೆ ಬಾಗಿ ಚೆನ್ನಾಗಿ ಸೊಂಟದಿಂದ ದೇಹವನ್ನು ಮುಂದಕ್ಕೆ ಎಳಿರಿ, ನೋಡುವ ಹಾಗೆ ಮುಂದಕ್ಕೆ ಬಂದು ಪಾದದ ಹತ್ರಕ್ಕೆ ಹಸ್ತ ಬರ್ಲಿ, ಹಾಗೆ ಪೂರಕ ಮೇಲಕ್ಕೆ ಬನ್ನಿ, ರೇಚಕ, ಮುಂದಕ್ಕೆ ಇನ್ನಷ್ಟು ಬಾಗಿ, ಪೂರಕ, ರೇಚಕ, ಇನ್ನಷ್ಟು ಮುಂದಕ್ಕೆ ಬಾಗಿ, ಪೂರಕ. ಇನ್ನೊಂದು ಸರಿ ಮಾಡುವ, ರೇಚಕ, ಪೂರಕ. ಈಗ ರಿವರ್ಸ್ ಮಾಡುವ, ರೇಚಕ, ಪೂರಕ, ರೇಚಕ, ಪೂರಕ,
ರೇಚಕ ಪೂರಕ ಸ್ವಸ್ಥ. ಪಾದ ಸೇರಿಸಿ. ದೀರ್ಘ ಪೂರಕ ರೇಚಕ ಮಾಡಿ. ಈಗ ಹಸ್ತ ಹಾಗೆ ಆದಿಮುದ್ರೆ ಇಟ್ಕೊಳ್ಳಿ. ಪೂರಕ ಮಾಡಿ ಹಾಗೆ ಹಸ್ತವನ್ನು ಈಗ ದೋಣಿ ಬಿಡ್ತೇವೆ ಹೇಗೆ ನೋಡಿ, ಅದೇ ರೀತಿ ಹಸ್ತ ಆದಿಮುದ್ರೆಯಲ್ಲಿ ಇಟ್ಕೊಂಡು ಹಾಗೆ ಹುಟ್ಟು ಹಾಕುವ ರೀತಿಯಲ್ಲಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗ್ಬೇಕು. ಹಾಗೆ ಪೂರಕ ಮೇಲಕ್ಕೆ ಬರ್ಬೇಕಾಯ್ತಾ. ನೋಡುವ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ಪೂರಕ ಮೇಲಕ್ಕೆ, ರೇಚಕ ಪೂರಕ ಮೇಲಕ್ಕೆ. ಇನ್ನೊಂದ್ಸರಿ ರೇಚಕ ಪೂರಕ. ಈಗ ರಿವರ್ಸ್ ಮಾಡುವ. ಕೆಳಗಿನಿಂದ ಕೈಯನ್ನು ತನ್ನಿ, ರೇಚಕ, ಹಾಗೆ ಕೈಯನ್ನು ಮೇಲೆ, ಪೂರಕ, ರೇಚಕ, ಕೆಳಗಿನಿಂದ ಹಾಗೆ ಕೈಯನ್ನು ಮೇಲಕ್ಕೆ, ಪೂರಕ, ರೇಚಕ ಪೂರಕ. ಇನ್ನೊಂದು ಸರಿ ಮಾಡುವ. ರೇಚಕ ಪೂರಕ ಸ್ವಸ್ಥ. ಪಾದ ಸೇರಿಸಿ. ಮಂಡಿಯನ್ನು ಮೇಲೆ ಕೆಳಕ್ಕೆ ಮಾಡಿ. ಮಂಡಿ ಮೇಲೆ ಕೆಳಕ್ಕೆ ಮಾಡ್ತಾನೆ ಇರಿ. ಕಾಲನ್ನು ಮುಂದಕ್ಕೆ ಚಾಚಿ, ಹಸ್ತ ಹಿಂದಕ್ಕೆ ಕೊಡಿ. ಪಾದದ ಮೇಲೆ ಪಾದ ಕೊಡಿ, ಎಡ ಪಾದದ ಮೇಲೆ ಬಲ ಪಾದ ಕೊಡಿ. ಪೂರಕ ಮಾಡಿ ರೇಚಕ ಮಾಡ್ತಾ ಪಾದದ ಕಿರುಬೆರಳು ಮತ್ತೆ ಮತ್ತೊಂದು ಪಾದದ ಹೆಬ್ಬೆರಳು ತಾಗಿಸಿ ನೆಲಕ್ಕೆ. ಬೆನ್ನನ್ನು ಈಗ ದೇಹವನ್ನು ಹೀಗೆ ಬಾಗಿಸುದು ಬೇಡ, ನೇರ ಇರ್ಲಿ, ಕಾಲು ಮಾತ್ರ ಸೈಡಿಗೆ ಕೊಡಿ. ಪೂರಕ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡ್, ಮತ್ತೊಂದು ಸೈಡ್, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಈಗ ಕಾಲು ಬದಲಿಸಿ. ಪೂರಕ ಮಾಡಿ ರೇಚಕ, ನಿಮ್ಮ ಎಡಗಾಲಿನ ಪಾದದ ಹೆಬ್ಬೆರಳನ್ನು ನೆಲಕ್ಕೆ ತಾಗಿಸಿ. ದೇಹವನ್ನು ಹಾಗೆ ಬಾಗಿಸೋದ್ ಬೇಡ, ದೇಹವನ್ನು ಸ್ವಲ್ಪ ನೇರವಾಗಿ ಇಟ್ಕೊಳ್ಳಿ. ಕಾಲುಗಳೆರಡನ್ನು ಹಾಗೆ ಸೈಡ್ಗೆ ಬಾಗಿಸಿ ಇಟ್ಕೊಳ್ಳಿ. ಪೂರಕ, ರೇಚಕ ಮತ್ತೊಂದು ಸೈಡ್, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಸ್ವಸ್ಥ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ತಲೆ ಈ ಕಡೆಗೆ ಹಾಕಿ ಮಲಗಿ, ತಲೆ ಈ ಕಡೆಗೆ ಹಾಕಿ ಮಲಗಿ, ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಹಸ್ತವನ್ನ ಲಾಕ್ ಮಾಡಿ ತಲೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಎರಡೂ ಕಾಲುಗಳನ್ನು ಸೈಕ್ಲಿಂಗ್ ಮಾಡಿ. ಸೈಕ್ಲಿಂಗ್ ಮಾಡ್ತಾ ನಿಮ್ಮ ಕಾಲು ಮೇಲಕ್ಕೆ ಬಂದು ನೇರ ಬಂದು ಕೆಳಕ್ಕೆ ಬಂದು, ಮತ್ತೊಂದು ಕಾಲು ಹಾಗೆ ನೇರ ಬಂದು ಕೆಳಕ್ಕೆ ಬಂದು ಮಡಚಬೇಕು. ಹಾಗೆ ಅಪೋಸಿಟ್ ಆಗಿ ಕೈಯ ಗಂಟನ್ನು ತಾಗಿಸ್ಕೊಳ್ಬೇಕು. ಮಾಡಿ ನೋಡು. ಹಾಗಾದ್ರೆ ಕಾಲುಗಳು ಮೇಲಕ್ಕೆ ತನ್ನಿ, ಅಪೋಸಿಟ್ ಆಗಿ ತಾಗಿಸಿ ಕೈ ಗಂಟನ್ನು. ವಾಪಸ್ ಬನ್ನಿ, ವಾಪಸ್ ಬನ್ನಿ. ಒಮ್ಮೆ ನೋಡಿಕೊಳ್ಳಿ, ಒಮ್ಮೆ ನೋಡಿಕೊಳ್ಳಿ. ತಿರುಗಿ ಕಾಲನ್ನು ನೀವು ತರುವಾಗ ಇಲ್ಲಿಗೆನೆ ಹೀಗೆ ಮಾಡ್ಲಿಕ್ಕೆ ಅಲ್ಲ, ಕಾಲು ಬರೀ ಇಷ್ಟಕ್ಕೆ ಮಾತ್ರ ಹೀಗೆ ಬರುವುದಲ್ಲ. ಹಾಗೆ ಕಾಲಿನ ಭಾಗವನ್ನು ಚೆನ್ನಾಗಿ ಮೇಲಕ್ಕೆ ನೇರ ಎಳೆದು ಹೀಗೆ ಬರ್ಬೇಕು. ಕಾಲು ಮೇಲಕ್ಕೆ ಎಳೆದು ಹಾಗೆ ಕೆಳಕ್ಕೆ ಬರ್ಬೇಕು. ಈ ರೀತಿಯಲ್ಲಿ ಬರ್ಬೇಕು ಕಾಲು, ಬರೇ ಇಷ್ಟಕ್ಕೆ ಮಾಡುವಂತದ್ದು ಅಲ್ಲ. ಆಯ್ತಾ? ನೋಡು. ಹಾಗಾದ್ರೆ ಶುರು ಮಾಡಿ. ಕಾಲನ್ನು ಮೇಲಕ್ಕೆ ಎತ್ತಿ ಹಾಗೆ ಮಡಚಿಕೊಂಡು ಕೈಯ ಗಂಟನ್ನು ಕಾಲಿನ ಗಂಟಿಗೆ, ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸಿಕೊಳ್ಳಿ. ಫಾಸ್ಟ್ ಆಗಿ ಉಸಿರಾಡಿ ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸಿ. ಕಾಲು ನೇರ ಬರ್ಲಿ, ನೇರ ಮೇಲಕ್ಕೆ ಬರ್ಬೇಕು. ಒಮ್ಮೆ 90 ಡಿಗ್ರಿಗೆ ಬಂದು ಕೆಳಕ್ಕೆ ಬಂದು ಕಾಲು ಮರ್ಚ್ಬೇಕು. ಕೆಳಕ್ಕೆ 90 ಡಿಗ್ರಿಯಿಂದ ಹಾಗೆ ಕೆಳಕ್ಕೆ ಬಂದು ಕಾಲು ಮರ್ಚ್ಕೊಳ್ಬೇಕು. 30 ಡಿಗ್ರಿವರೆಗೆ ಬಂದು ಕಾಲು ಮರ್ಚ್ಬೇಕು. ಅಪೋಸಿಟ್ ಆಗಿ ತಾಗಿಸಿ. ಚಂದ್ರಿಕಾ ಅವರು ಸರಿಯಾಗ್ಲಿಲ್ಲ. ಕಾಲ್ ನೇರ ಬಂದು ತಾಗಿಸಿ. ನೋಡುವ, 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 ನೋಡುವ. ಈಗ ರಿವರ್ಸ್ ಮಾಡಿ. ರಿವರ್ಸ್, ರಿವರ್ಸ್, ರಿವರ್ಸ್. ಕಾಲನ್ನು ಹಾಗೆ ಕೆಳಕ್ಕೆ ನಿಂತ ಮೇಲಕ್ಕೆ ಬಂದು ಮಡಚಿ ಕೈಗಂಟು ತಾಗಿಸಿ.
ಕೈಗಂಟು ತಾಗಿಸ್ಬೇಕು. ಪುಷ್ಪ ಅವರು ಕೈಗಂಟು ತಾಗಿಸೋದಿಲ್ಲ. ಕೈಗಂಟು ಬರ್ಬೇಕು, ತಲೆ ಎತ್ತಬೇಕು. ಹಾಗೆ ಕೈಗಂಟನ್ನು ಹಾಗೆ ತಾಗಿಸ್ಬೇಕು. ನೋಡುವ, ಮಾಡಿ ನೋಡುವ, ಮಾಡಿ ನೋಡುವ, ಮಾಡಿ ನೋಡುವ. ನೇರ ಬರ್ಲಿ. ವಾಪಸ್ ಬನ್ನಿ, ವಾಪಸ್. ಬಲ ಮೊಗ್ಗಲಿಗೆ ಹೊರಳಿ, ಮೇಲಕ್ಕೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಈಗ ಎಡಹಸ್ತ ಸೊಂಟದ ಮೇಲೆ ಕೊಡಿ. ಬಲಗಾಲಿನ ಹೆಬ್ಬೆರಳನ್ನು ಹಿಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಹಾಗೆ ಕಾಲನ್ನು ಮುಂದಕ್ಕೆ ತನ್ನಿ. ಉತ್ತಿತ ಪಾದಂಗುಷ್ಟಾಸನ ಮಾಡುವ. ದೃಷ್ಟಿಯನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ನಿಮ್ಮ ಎಡಗಾಲಿನ ಹೆಬ್ಬೆರಳನ್ನು ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ ನೆಲಕ್ಕೆ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಈಗ ನಿಮಗೆ ನಿಲ್ಲಿಕ್ಕೆ ಆಗದಿದ್ದಲ್ಲಿ, ಒಂದು ಪಕ್ಷಕ್ಕೆ ಪಾದದ ಹೆಬ್ಬೆರಳನ್ನು ಇಟ್ಕೊಂಡು ನಿಲ್ಲಿಕ್ಕೆ ಆಗದಿದ್ದಲ್ಲಿ, ನಿಮ್ಮ ಈಗ ಎಡಗಾಲನ್ನು ಅಭ್ಯಾಸ ಮಾಡಿಕೊಳ್ಳುವ. ಕಾಲನ್ನು ಮೇಲಕ್ಕೆ ಎತ್ತಿಟ್ಟು ಎರಡೂ ಹಸ್ತದಿಂದ ಹೀಗೆ ಲಾಕ್ ಮಾಡಿ ಹಾಗೆ ಕಾಲನ್ನು ನೇರ ಎಳೆದುಕೊಂಡು ತನ್ನಿ. ನಿಜವಾಗಿ ಆಸನದ ಸ್ಥಿತಿ ಕಾಲಿನ ಪಾದದ ಹೆಬ್ಬೆರಳನ್ನು ಇಟ್ಕೊಂಡು ಮುಂದಕ್ಕೆ ತರುವಂಥದ್ದು, ನೇರ ನಿಂತ್ಕೊಳ್ಳುವಂಥದ್ದು. ಈ ಆಸನದ ಹೆಸರು ಉತ್ತಿತ ಪಾದ ಅಂಗುಷ್ಟಾಸನ. ಅಂಗುಷ್ಟ ಅಂದ್ರೆ ಪಾದದ ಹೆಬ್ಬೆರಳು, ಉತ್ತಿತ ಅಂದ್ರೆ ಮೇಲಕ್ಕೆ ಎತ್ತಿಟ್ಟುಕೊಳ್ಳುವಂಥದ್ದು. ಅಂಗುಷ್ಟವನ್ನು ಹಿಡ್ಕೊಂಡು ಹಾಗೆ ಕಾಲನ್ನು ಎತ್ತಿಕೊಳ್ಳುವಂಥದ್ದು ಉತ್ತಿತ ಪಾದ ಅಂಗುಷ್ಟಾಸನ. ನಿಮಗೆ ಸಾಧ್ಯ ಇಲ್ಲದಿದ್ದಲ್ಲಿ, ಆಗದಿದ್ದಲ್ಲಿ, ನೀವು ಅಭ್ಯಾಸ ಮಾಡ್ಕೋಬೇಕಿದ್ರೆ ಕಾಲನ್ನು ಹಾಗೆ ಒಮ್ಮೆ ನಿಧಾನಕ್ಕೆ ಮೇಲಕ್ಕೆತ್ತಿ ಲಾಕ್ ಮಾಡಿ ಹಾಗೆ ಎತ್ತಿಕೊಂಡು ಇಟ್ಕೊಳ್ಳಿ. ದೃಷ್ಟಿಯನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ ಪಾದದ ಈಗ ಬಲಗಾಲದ ಹೆಬ್ಬೆರಳನ್ನು ಚೆನ್ನಾಗಿ ಒತ್ತಿ ಇಟ್ಕೊಳ್ಳಿ. ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಸಿಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಾ? ನೋಡುವಾಗಾದ್ರೆ ಸಮಸ್ಥಿತಿಗೆ ಬನ್ನಿ. ಈಗ ಎಡಗಾಲನ ಹಾಗೆ ಮೇಲಕ್ಕೆ ಎತ್ತಿ ಎತ್ತಿ ಎಡಗಾಲು ಲಾಕ್ ಮಾಡಿ ಕಾಲಿನ ಕೆಳಗೆ ಇಟ್ಕೊಳ್ಳಿ. ಈ ಕಾಲನ್ನು ಎಷ್ಟು ನೇರ ಎತ್ತಲಿಕ್ಕೆ ಆಗ್ತದೆ ಅಷ್ಟಕ್ಕೆ ಎತ್ತಿಟ್ಕೊಳ್ಳಿ. ಹಾಗೆ ಇರಿ. ದೃಷ್ಟಿಯನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಸ್ಥಿತಿ ಏಕಂ ದ್ವೇ. ಕಾಲ್ ನೇರ ಬರ್ಲಿ, ಕಾಲ್ ನೇರ, ಇನ್ನು ನೇರ ಬರ್ಲಿ. ಸ್ಥಿತಿಗೆ ಹೋಗುವ, ಆದಷ್ಟು ನೇರ ಬರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ಕೊಡಿ. ಕಣ್ಣನ್ನು ಮುಚ್ಚಿ ಸಮಸ್ಥಿತಿಗೆ ಬನ್ನಿ. ಕಾಲನ್ನು 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಈಗ ಬಲಗಾಲಿನ ಪಾದ ಸೈಡಿಗೆ ತನ್ನಿ, ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕೆ ತನ್ನಿ. ಇನ್ನಷ್ಟು ಅಂತರ ಕೊಡಿ. 3.5 ಫೀಟ್ ಅಷ್ಟು ಕೊಡಿ. ಸಾಕಾಗ್ಲಿಲ್ಲ ಚಂದ್ರಿಕಾ ಅವರು, ಸಾಕಾಗ್ಲಿಲ್ಲ. 2.5 ಇದೆ, ಇನ್ನಷ್ಟು ಅಂತರ ಕೊಡಿ. 3ರಿಂದ 3.5 ಫೀಟಿಗೆ ಆದ್ರೂ ಅಂತರ ಕೊಡ್ಬೇಕು. ಈಗ ಎಡಗಾಲಿನ ಪಾದ ಸೈಡ್ ಕೊಡಿ, ಬಲಗಾಲು ಪಾದ ಸ್ವಲ್ಪ ಒಳಕ್ಕೆ ಕೊಡಿ. ಬಲಗಾಲು ಸೈಡ್, ಎಡಗಾಲು ಒಳಕ್ಕೆ. ಹಸ್ತ ಪೂರಕ. ಈಗ ರೇಚಕ ಮಾಡ್ತಾ ಬಲ ಹಸ್ತ ಮುಂದಕ್ಕೆ ತನ್ನಿ, ಎಡ ಹಸ್ತ ಹಿಂದಕ್ಕೆ ಕೊಡಿ, ಲಾಕ್ ಮಾಡಿ. ಈಗ ಹಾಗೆ ಭುಜದ ಭಾಗವನ್ನು, ಎಡ ಭುಜದ ಭಾಗ ನಿಮ್ಮ ಕಾಲಿನ ಗಂಟಿನ ಹತ್ರದವರೆಗೆ ಹಾಗೆ ಸೈಡ್ಗೆ ಬರ್ಲಿ. ನೀವು ಯಾವ ಕಾಲನ್ನು ಎಲ್ ಶೇಪಿಗೆ ತಂದಿದ್ದೀರಿ ಆ ಸೈಡಿಗೆ ನೀವು ಬಾಗ್ಬೇಕು. ವಾಪಸ್ ಬನ್ನಿ. ಎಲ್ಲರೂ ತಪ್ಪು ಮಾಡ್ತಿದ್ದೀರಿ. ನೋಡುವ, ಶುರುವಿಗೆ ಪಾದವನ್ನು ಶುರುವಿಗೆ ಸೈಡಿಗೆ ಇಟ್ಕೊಳ್ಳಿ. ಹಸ್ತ ಎತ್ತಿ ಕಾಲು ಎಲ್ ಶೇಪಿಗೆ ತನ್ನಿ ಶುರುವಿಗೆ. ನೆಕ್ಸ್ಟ್ ಕೈಯನ್ನು ಮುಂದಕ್ಕೆ ಕೊಡಿ, ಬಲಗೈ, ಎಡಗೈ ಹಿಂದಕ್ಕೆ ಕೊಡಿ, ಲಾಕ್ ಮಾಡಿ ಶುರುವಿಗೆ. ಲಾಕ್ ಮಾಡಿದ್ರಿಯಾ? ಈಗ ಹಾಗೆ ಎಡ ಸೈಡಿಗೆ ಬಾಗಿ, ಭುಜವನ್ನು ಹಾಗೆ ಸೈಡಿಗೆ ತನ್ನಿ. ಹಾಗೆ ಇನ್ನಷ್ಟು ಸೈಡಿಗೆ ತನ್ನಿ. ಚಂದ್ರಿಕಾ ಅವರು ಈಚೆ ಸೈಡಿಗೆ ತನ್ನಿ. ಹಾಗೆ ಬಾಗಿ, ಸೈಡ್ ಬಾಗಿ, ತಲೆಯನ್ನು ತಿರುಗಿಸಿ ಈಚೆ ಕಡೆಗೆ, ದೃಷ್ಟಿ ಮೇಲಕ್ಕೆ ಕೊಡಿ.
ಬಲ ಸೈಡ್ ಕಾಲು ಇಟ್ಟಲ್ಲಿ ಬಲ ಸೈಡಿಗೆ ಬಾಗಿ, ಈ ಕಡೆಗೆ ಈ ಕಡೆಗೆ ಈ ಕಡೆಗೆ, ಇನ್ನು ಕಾಲು ಎಲ್ ಶೇಪಿಗೆ ತಾನೆ. ಪಾದ ಅಂತರ ಕೊಡಿ. ಇನ್ನು ಪಾದ ಅಂತರ ಚೆನ್ನಾಗಿ ಕೊಟ್ಟಲ್ಲಿ ನೀವು ಆಸನದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪಾದ ಅಂತರ ಕೊಡದಿದ್ದಲ್ಲಿ ಇನ್ನು ಕೊಡಿ, ಇನ್ನು ಕೊಡಿ, ಇನ್ನು ಕೊಡಿ, ಇನ್ನು ಸಾಕಾಗ್ಲಿಲ್ಲ, ಇನ್ನು ಕೊಡಿ. ಹಾಗೆ ಲಾಕ್ ಮಾಡಿ ಕೈಯನ್ನು, ಹಿಂದಕ್ಕೆ ಬರ್ಲಿ, ಕೈ ಕೆಳಗಿನಿಂದ ಬರ್ಲಿ. ಈಗ ಹಾಗೆ ಭುಜವನ್ನು ಹಿಂದಕ್ಕೆ ತಳ್ಳಿ, ಸೈಡ್ 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 ಸೈಡ್, ಹೀಗೆ ಬರ್ಲಿ, ಹೀಗೆ ಬರ್ಬೇಕು. ಕೊಡಿ ಕೈಯನ್ನು ಒಳಗೆ, ಕೈ ಕೊಡಿ ಒಳಗೆ, ಕೈ ಕೊಡಿ, ಕೊಡಿ, ಪ್ರಯತ್ನ ಪಡಿ, ಪ್ರಯತ್ನ ಪಡಿ. ಭುಜವನ್ನು ಹಿಂದಕ್ಕೆ ತಳ್ಳಿ, ಈ ಭುಜವನ್ನು ಹಿಂದಕ್ಕೆ ತಳ್ಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು. ಕಾಲು ಎಲ್ ಶೇಪಿಗಿರ್ಲಿ, ಮರ್ಚು, ನೇರ ಮಾಡಬೇಡಿ, ಮರ್ಚಿ ಮರ್ಚಿ. ಹಾಗೆ ಭುಜ ತಳ್ಳಿ, ದೃಷ್ಟಿಯಲ್ಲಿ ಈ ಕಡೆ ಮೇಲಕ್ಕೆ ಕೊಡಿ. ದೃಷ್ಟಿ ಈ ಕಡೆಯಿಂದ ಮೇಲಕ್ಕೆ ಕೊಡಿ, ಹೀಗೆ ಕೊಡ್ಬೇಕು. ನೋಡುವ ಈಗ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ಹಸ್ತ ಪೂರಕ ಮೇಲಕ್ಕೆ, ರೇಚಕ ವಾಪಸ್. ಈಗ ಮತ್ತೊಂದು ಕಾಲು ಇಟ್ಕೊಳ್ಳಿ. ಕಾಲು ಎಲ್ ಶೇಪಿಗೆ ತನ್ನಿ, 3.5 ಫೀಟ್ ಅಂತರ ಇರ್ಲಿ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ಈಗ ಹಾಗೆ ಎಡಗೈಯನ್ನು ಮುಂದಕ್ಕೆ ತನ್ನಿ, ಬಲಗೈ ಹಿಂದಕ್ಕೆ ತನ್ನಿ, ಲಾಕ್ ಮಾಡಿ ಹಿಂದಕ್ಕೆ. ಹಾಗೆ ಭುಜದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ. ಹಾಗೆ ಚೆನ್ನಾಗಾಯ್ತು. ಹಾಗೆ ಇನ್ನಷ್ಟು ಹಿಂದಕ್ಕೆ ಹೋಗ್ಲಿ. ಈ ಸೊಂಟವನ್ನ ಹಾಗೆ ಮುಂದಕ್ಕೆ ಹೀಗೆ ತಳ್ಳಬೇಕು, ಹೀಗೆ ಬರ್ಬೇಕು. ಕಾಲು ಎಲ್ ಶೇಪಿಗೆ ಬರ್ಬೇಕು, ಹೀಗೆ ಸೊಂಟ ಮುಂದಕ್ಕೆ ಹೋಗ್ಬೇಕು. ಆಯ್ತಾ? ದೇಹದ ಭಾಗ ಹಾಗೆ ಸೈಡಿಗೆ ಇರ್ಬೇಕು. ಹಾಗೆ ಇರಿ. ಸ್ಥಿತಿ ಸ್ಥಿತಿ. ಈ ಕಡೆ ಬರ್ಲಿ, ಈ ಕಡೆ ಬರ್ಲಿ, ಇನ್ನು ಇನ್ನು ಈ ಕಡೆ. ಈ ಕೈಯನ್ನು ಈ ಬೆನ್ನಿಗೆ ತನ್ನಿ, ಇಲ್ಲಿಗೆ ತನ್ನಿ. ಹಾಗೆ ಇನ್ನಷ್ಟು ಹೀಗೆ ಬಾಗಿ ಬಾಗಿ ಬಾಗಿ, ಸೈಡ್ ಬಾಗಿ, ಸೈಡ್ ಬಾಗಿ, ಸೈಡ್ ಬಾಗಿ. ಹಾಗೆ ಇರಿ ಇನ್ನು. ಹಾಗೆ ಸ್ಥಿತಿ. ಏಕಂ ದ್ವೇ ತ್ರೀಣಿ, ಕಾಲು ಎಲ್ ಶೇಪಿಗೆ ಬರ್ಲಿ. ಚತ್ವಾರಿ, ಅಂತರ ಕೊಡಿ, ಇನ್ನು ಅಂತರ ಕೊಡಿ, ಜಾರಿಸಿ ಕಾಲನ್ನು, ಹಾಗೆ ಜಾರಿಸಿ. ಚತ್ವಾರಿ, ಹಾಗೆ ಇರಿ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಕೆಳಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ, ಪಾದ ಸೇರಿಸಿ, ವಿಶ್ರಾಂತಿ ಕೊಡಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಪಾರ್ಶ್ವಕೋನಾಸನ ಪ್ರಕಾರ 2 ಮಾಡಿದ್ವು. ಈಗ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ. ಸಮಸ್ಥಿತಿಗೆ ಬನ್ನಿ. ಪೂರಕ ಮಾಡಿದ ಹಸ್ತ ಮೇಲಕ್ಕೆ ಎತ್ತಿ, ಹಸ್ತ ಹಾಗೆ ಲಾಕ್ ಮಾಡಿ ಮೇಲಕ್ಕೆ ಎಳೆದಿಟ್ಟುಕೊಳ್ಳಿ. ಹಿಮ್ಮಡಿಯನ್ನು ಎಳಿರಿ ಮೇಲಕ್ಕೆ, ಹಾಗೆ ಬ್ಯಾಲೆನ್ಸ್ ಮಾಡಿ, ಹಾಗೆ ಸ್ಥಿತಿಯಲ್ಲಿರಿ. ದೃಷ್ಟಿ ಎದುರಿಗೆ ಇರ್ಲಿ. ಚೆನ್ನಾಗಿ ಕೈಯನ್ನು ಎಳೆದಿಟ್ಟುಕೊಳ್ಳಿ ಮೇಲಕ್ಕೆ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಹಸ್ತ. ರೇಚಕ ಕಡೆಗೆ, ಅಧೋಮುಖ, ಹಾಗೆ ರೇಚಕ ಕಡೆಗೆ. ಸಮಸ್ಥಿತಿ. ವಿಶ್ರಾಂತಿ ಕೊಡಿ. ಕಣ್ಣನ್ನು ಮುಚ್ಚಿ. ದೀರ್ಘ ಉಸಿರಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ಈಗ ಹಾಗೆ ಸೈಡ್ ಬಾಗಿಕೊಂಡು ಒಂದು ಆಸನ ಮಾಡಿದೆವು. ಹಾಗೆ ಕಾಲನ್ನು ಮೇಲಕ್ಕೆತ್ತಿ ಬ್ಯಾಲೆನ್ಸ್ ಮಾಡುವಂತ ಒಂದು ಆಸನ ಮಾಡಿಕೊಂಡೆವು. ನೆಕ್ಸ್ಟ್ 2 ಹಿಮ್ಮಡಿಯನ್ನು ಮೇಲಕ್ಕೆ ಎಳೆದಿಟ್ಟುಕೊಂಡು ಒಂದು ಆಸನದ ಸ್ಥಿತಿಗೆ ಹೋದೆವು. ಈಗ ಪರಿವೃತ್ತ, ಸೊಂಟದ ಭಾಗ ಗಮನಿಸಿಕೊಂಡು ಟ್ವಿಸ್ಟಿಂಗ್ ಮಾಡುವಂತ ಒಂದು ಆಸನವನ್ನು ಮಾಡಿಕೊಳ್ಳುವ. ಸಮಸ್ಥಿತಿಗೆ ಬನ್ನಿ. 3.5 ಫೀಟ್ ಅಂತರ ಕೊಡಿ ಪಾದ. ಈಗ ಎಡಗಾಲಿನ ಪಾದ 90 ಡಿಗ್ರಿಗೆ ತನ್ನಿ. ಬಲಗಾಲಿನ ಪಾದ ಸ್ವಲ್ಪ ಒಳಕ್ಕೆ ಕೊಡಿ. ಪೂರ್ತಿ ಹಾಗೆ ಎಡಬದಿಗೆ ತಿರುಗಿಕೊಳ್ಳಿ, ಎಡ ಸೈಡಿಗೆ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ. ಈಗ ರೇಚಕ ಮಾಡ್ತಾ ಒಮ್ಮೆ ಗಮನಿಸಿ, ಮಾಡೋದು ಬೇಡ. ಕಾಲು ನೇರ ಇದ್ದು ನಿಮ್ಮ ಕೈಯನ್ನು
ಪಾದದ ಹತ್ತಿರಕ್ಕೆ ಇಟ್ಕೊಳ್ಬೇಕು. ಅವಾಗ ಬೇಕಿದ್ರೆ ಕಾಲನೊಮ್ಮೆ ಮಡ್ಚಿಟ್ಕೊಳ್ಳಿ. ಪಾದದ ಹತ್ರಕ್ಕೆ ಇಡ್ಬೇಕಿದ್ರೆ ಕಾಲೊಮ್ಮೆ ಮಡ್ಚಿಟ್ಕೊಳ್ಳಿ. ಆನಂತರ ಇಟ್ಟ ನಂತರ ಕಾಲನ್ನು ನೇರ ಮಾಡಿ ಹಸ್ತ ಹಾಗೆ ಮೇಲಕ್ಕೆ, ದೃಷ್ಟಿ ಮೇಲಕ್ಕೆ, ಕಾಲುಗಳೆರಡು ನೇರ ಬರ್ಬೇಕು, ಹಸ್ತ ಮೇಲಕ್ಕೆ ಬರ್ಬೇಕು. ನೋಡುವಾಗ ಮಾಡಿಕೊಳ್ಳುವ. ಸೈಡಿಗೆ ತಿರುಗಿದ ನಂತರ ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಈಗ ಸ್ವಲ್ಪ ಕಾಲನ್ನು ಮಡಚಿ ಹಸ್ತವನ್ನು ಕಪ್ ಶೇಪ್ ಅಲ್ಲಿ ಇಟ್ಕೊಳ್ಳಿ. ಕಪ್ ಶೇಪ್ ಅಲ್ಲಿ ಹಸ್ತವನ್ನು ಇಟ್ಟುಕೊಳ್ಳಿ. ಕಾಲೀಗ ನೇರ ಮಾಡಿ, ಸೊಂಟದ ಭಾಗ ಹಾಗೆ ತಿರುಗಿಸಿ, ಹೊಟ್ಟೆ ಭಾಗ ಚೆನ್ನಾಗಿ ಒಳಕ್ಕೆ ಎಳೀರಿ. ಹಾಗೆ ಎಡ ಹಸ್ತ ನೇರ ಮೇಲಕ್ಕೆ ತನ್ನಿ, ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ, ಹಸ್ತದ ಮೇಲೆ ದೇಹದ ಭಾರ ಕೊಡಬೇಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕಾಲಿಯಲ್ ಶಿಪಿಗೆ ತನ್ನಿ. ಪೂರಕ ಮಾಡ್ತಾ ಮೇಲಕ್ಕೆ ಹಸ್ತ, ರೇಚಕ ವಾಪಸ್ ತನ್ನಿ. ಕಾಲನ್ನು ಮುಂದಕ್ಕೆ ತನ್ನಿ. ಹಸ್ತ ಕಪ್ ಶೇಪಲ್ಲಿ ಇಡೋದು ಯಾಕಂದ್ರೆ ದೇಹದ ಪೂರ್ತಿ ಭಾರ ಕೈಯ ಮೇಲೆ ಬೀಳಬಾರ್ದ ಅಂತ. ಕೈಯ ಮೇಲೆ ಬೀಳ್ಬೇಕಿದ್ರೆ ದೇಹದ ಭಾರ, ಅವಾಗ ಕೈಯನ್ನು ಪೂರ್ತಿಯಾಗಿ ಹೀಗೆ ನೆಲಕ್ಕೆ ಕೊಡ್ಬೇಕು. ಕಪ್ ಶೇಪ್ ಅಲ್ಲಿ ಇಡುವಾಗ ಜಸ್ಟ್ ಬ್ಯಾಲೆನ್ಸ್ಗೆ ಇಟ್ಕೊಳ್ಳೋದು ಅಷ್ಟೇ ವಿನಃ ದೇಹದ ಭಾರ ಕೈಯ ಮೇಲೆ ಕೊಡ್ಲಿಕ್ಕೆ ಇಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ದೇಹದ ಭಾರ ಕಾಲುಗಳ ಮೇಲೆ ಇರ್ಬೇಕು. ಜಸ್ಟ್ ಒಮ್ಮೆ ಬ್ಯಾಲೆನ್ಸ್ಗೆ ಕಪ್ ಶೇಪ್ ಅಲ್ಲಿ ಮಾತ್ರ ಇಟ್ಕೊಳ್ಳುವಂಥದ್ದು ಹಸ್ತವನ್ನು. ಈಗ ಬಲಗಾಲಿನ ಪಾದ 90 ಡಿಗ್ರಿ ಕೊಡಿ. ಹಾಗೆ ಪೂರ್ತಿ ಬಲ ಬದಿಗೆ ತಿರುಗಿ ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಈಗ ಕಾಲನ್ನು ಒಮ್ಮೆ ಎಲ್ ಶೇಪಿಗೆ ತಂದು ಹಸ್ತವನ್ನು ಕಪ್ ಶೇಪ್ ಅಲ್ಲಿ ಕೊಡಿ. ಕಾಲನೀಗ ನೇರ ಮಾಡಿಕೊಳ್ಳಿ. ಸೊಂಟದ ಭಾಗ ಚೆನ್ನಾಗಿ ಒಳಕ್ಕೆ ಎಳೆದುಕೊಂಡು ಹಾಗೆ ನಿಮ್ಮ ಬಲ ಹಸ್ತ ಮೇಲಕ್ಕೆ, ದೃಷ್ಟಿ ಮೇಲಕ್ಕೆ ಕೊಡಿ. ಕಾಲುಗಳನ್ನು ನೇರ ಎಳೆಯಿರಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕಾಲು ಎಲ್ ಶೇಪಿಗೆ ತನ್ನಿ. ಹಸ್ತ ಪೂರಕ ರೇಚಕ ವಾಪಸ್ ತನ್ನಿ. ಪಾದ ಎದುರಿಗೆ, ಹಾಗೆ ಪಾದ ಹತ್ತಿರ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ಕೊಡಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈಗ ಮಾಡಿದ ಆಸನದ ಹೆಸರು ಪರಿವೃತ್ತ ತ್ರಿಕೋನಾಸನ ಅಂತ. ಏನ್ ಹೆಸರು? ತ್ರಿಕೋನಾಸನ. ದೀರ್ಘ ಪೂರಕ ರೇಚಕ ಮಾಡಿ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ 1 2 3 4. ಶಿಥಿಲ ದಂಡಾಸನಕ್ಕೆ ಬನ್ನಿ. ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿಟ್ಟುಕೊಳ್ಳಿ. ಬಲಗಾಲನ್ನು ಮಡಚಿ ಹಿಮ್ಮಡಿಯನ್ನು ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಒಮ್ಮೆ. ಈಗ ರೇಚಕ ಮಾಡ್ತಾ ನಿಮ್ಮ ಬಲಗಾಲನ್ನು ಹಾಗೆ ಎಡ ಹಸ್ತದಿಂದ ಹಿಡ್ಕೊಳ್ಳಿ. ಬಲಗಾಲನ್ನು ನಿಮ್ಮ ಎಡಗೈ ಹಿಂದಕ್ಕೆ ತನ್ನಿ. ಎಡಗೈ ಹಿಂದಕ್ಕೆ ತನ್ನಿ. ಬಲಗಾಲು ಮುಂದಕ್ಕೆ ಇಟ್ಟಿರಲ್ವಾ? ಎಡಗೈಯನ್ನು ಹಿಂದಕ್ಕೆ ತನ್ನಿ. ಬಲಗಾಲಿಟ್ಟಲ್ಲಿ ಬಲಗೈಯನ್ನು ಹಿಂದಕ್ಕೆ ತನ್ನಿ. ಎಡಗೈಯನ್ನಲ್ಲ, ಬಲಗೈಯನ್ನು ಹಿಂದಕ್ಕೆ ತನ್ನಿ. ಈಗ ಬಲಗಾಲ್ ಮಡ್ಚಿದ್ರಿ ಅಲ್ವಾ? ಎಡಗೈಯನ್ನು ಹಿಂದಕ್ಕೆ, ಬಲಗೈನ ಹಿಂದಕ್ಕೆ ಹಿಂದಕ್ಕೆ ತಕೊಂಡೋಗಿ ಪಾದವನ್ನು ಹಿಡ್ಕೊಳ್ಳಿ. ಹಿಂದಿನಿಂದ ಈ ಪಾದವನ್ನು ಚೆನ್ನಾಗಿ ಕಿಬ್ಬೆಟ್ ಹತ್ರ ಒತ್ತಿ ಹಾಗೆ ನಿಮ್ಮ ಬಲ ಹಸ್ತದಿಂದ ಹಿಡ್ಕೊಳ್ಳಿ ಪಾದವನ್ನು. ಎಡಗಾಲಿನ ಪಾದ ನೇರವಾಗಿ ಇರಲಿ. ಎಡಗಾಲಿನ ಪಾದ ನೇರ ಆಗದಿದ್ದಲ್ಲಿ ನಿಮ್ಮ ಹಸ್ತವನ್ನು ಬೆನ್ನಿಗೆ ತಾಗಿಸಿ ಇಟ್ಟುಕೊಳ್ಳಿ. ಆಗದಿದ್ದಲ್ಲಿ ಪಾದ ಹಿಡಿಲಿಕ್ಕೆ. ಈಗ ಎಡ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ತಲೆ ನೆತ್ತಿಯೊಮ್ಮೆ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿಕೊಳ್ಳಿ. ಗಲ್ಲವನ್ನು ಮಂಡಿಗೆ ತಾಗಿಸಿ. ಸ್ಥಿತಿ, ಏಕಂ ದ್ವೇ
त्रीणि चत्वारि पंच षडु सप्त अष्ट. ಹಾಗೆ ಹಸ್ತ ರಿಲೀಸ್ ಮಾಡಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಮಾಡ್ತಾ ವಾಪಸ್ ಬನ್ನಿ. ಅರ್ಧ ಪದ್ಮ ಬದ್ಧ ಪಾದ ಪಶ್ಚಿಮೋತ್ತಾನಾಸನ. ಈಗ ಹಾಗೆ ಪಾದ ಸೇರಿಸಿ ಎಡಗಾಲನ್ನು ಮಡಚಿ ಹಿಮ್ಮಡಿಯನ್ನು ಆದಷ್ಟು ಒತ್ತಿಟ್ಟುಕೊಳ್ಳಿ, ಹತ್ತಿರ ತನ್ನಿ, ದೇಹದ ಹತ್ತಿರ ತನ್ನಿ. ಹಸ್ತ ಪೂರಕ ಮಾಡ್ತೊಮ್ಮೆ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ಎಡಗೈಯನ್ನು ಹಿಂದಕ್ಕೆ ತನ್ನಿ, ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಎಡಗೈ ಹಿಂದಕ್ಕೆ ತಂದು ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಚಾಚಿದ ಕಾಲಿನ ಪಾದ ನೇರ ಇರ್ಲಿ. ಪೂರಕ ಮಾಡಿ ಒಮ್ಮೆ ರೇಚಕ ಮಾಡ್ತಾ ಪಾದ ಹಿಡ್ಕೊಳ್ಳಿ, ಹಾಗೆ ಮುಂದಕ್ಕೆ ಬಾಗಿ ಗಲ್ಲ ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ ರೇಚಕ ವಾಪಸ್ ತನ್ನಿ, ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ, ವಿಶ್ರಾಂತಿ ಕೊಡಿ. ವಿಶ್ರಾಂತಿ. ಕಾಲನ್ನು ಹಾಗೆ ಪದ್ಮಾಸನ ಹಾಕಿ, ಕಾಲು ಎರಡು ಕಾಲುಗಳಲ್ಲಿ ಮಡಚಿ ಪದ್ಮಾಸನ ಹಾಕಿ. ಈಗ ಹಾಗೆ ಹಸ್ತವನ್ನು ಸೈಡಿಗೆ ಕೊಡಿ. ಪದ್ಮಾಸನ ಹಾಕಿ ಹಸ್ತ ಸೈಡಿಗೆ ಕೊಡಿ. ಈಗ ಹಾಗೆಯೇ ನಿಮ್ಮ ಪೃಷ್ಠದ ಭಾಗ ಎತ್ತಿ ಮೇಲಾಗಿ ಲೋಲಾಸನ ಮಾಡು. ಹಾಗೆ ಸ್ವಲ್ಪ ಅಲುಗಾಡಿಸಿ, ಅಲುಗಾಡಿಸಿ, ಹಾಗೆ 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 ಎತ್ತಿಟ್ಟುಕೊಳ್ಳಿ, ಚೆನ್ನಾಗಿ ಎತ್ತಿ ಇಟ್ಟುಕೊಳ್ಳಿ. ಹಾಗೆ ಇರಿ, ಹಾಗೆ ಎತ್ತಿ ಪ್ರಯತ್ನ ಪಡಿ. ಹಾಗೆ ಇನ್ನಷ್ಟು ಮೇಲಾಗಿ ವಾಪಸ್ ತಾನೆ. ಈಗ ಹಸ್ತ ಹಾಗೆ ಮುಂದಕ್ಕೆ ಕೊಡಿ. ಪದ್ಮಾಸನದಲ್ಲಿ ಇರಿ, ನೋಡುವ ಪ್ರಯತ್ನ ಪಡಿ. ಪದ್ಮಾಸನಕ್ಕೆ ಬನ್ನಿ, ಹಸ್ತ ಮುಂದಕ್ಕೆ ಕೊಡಿ. ನಾಲಿಗೆಯನ್ನು ಹೊರಗೆ ಹಾಕಿ ಸಿಂಹ ಗರ್ಜನೆ ಮಾಡುವ. ಜೋರಾಗಿ ಗರ್ಜನೆ ಮಾಡಿ. ನಾಲಿಗೆ ಹೊರಗೆ ಹಾಕಿ ಪೂರ್ತಿ. ವಾಪಸ್ ಬನ್ನಿ, ವಾಪಸ್ ಪದ್ಮಾಸನದಲ್ಲಿ ಇರಿ. ಹಾಗೆ ಇರಿ. ದೀರ್ಘೊಮ್ಮೆ ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ ಮಾಡಿ, ರೇಚಕ ಮಾಡಿ. ಈಗ ಹಾಗೆ ಪದ್ಮಾಸನದಲ್ಲೇ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನೆತ್ತಿಯನ್ನು ನೆಲಕ್ಕೆ ತಾಗಿಸಿ, ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಪದ್ಮಾಸನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ಲೇಬೇಕು. ಯೋಗ ಮಾಡುವವರು ಪದ್ಮಾಸನದ ಸ್ಥಿತಿಯಲ್ಲಿ ಇರಲೇಬೇಕು. 1 ವಾರ 2 ವಾರ 3 ವಾರ ಓಕೆ, ತಿಂಗಳುಗಳು ಕಳೆದ ಹಾಗೆ ಪದ್ಮಾಸನದ ಪ್ರಯತ್ನ ಪಡ್ಕೋಬೇಕು. ಪದ್ಮಾಸನಕ್ಕೆ ಬರ್ಲೇಬೇಕು ಸ್ಥಿತಿಗೆ. ನೆತ್ತಿಯ ಭಾಗ ಚೆನ್ನಾಗಿ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಎದೆಯ ಭಾಗವನ್ನು ಇನ್ನಷ್ಟು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ನೆತ್ತಿಯನ್ನು ಮಾತ್ರ ರಿಲೀಸ್ ಮಾಡಿ ಪದ್ಮಾಸನದಲ್ಲಿ ಇದ್ದು ಹಸ್ತ ಹಾಗೆ ನಮಸ್ಕಾರ ಸ್ಥಿತಿಗೆ ತನ್ನಿ. ಬೆನ್ನಿನ ಭಾಗ ಆದಷ್ಟು ನೆಲಕ್ಕೆ ತಾಗಿಸ್ಲಿಕ್ಕೆ ನೋಡಿ. ಕಾಲಿನ ಗಂಟುಗಳು ನೆಲಕ್ಕೆ ತಾಗಿರ್ಲಿ. ಕೈಯನ್ನು ನೇರ ಎಳಿರಿ ಹಿಂದಕ್ಕೆ, ಹಸ್ತ ನಮಸ್ಕಾರ ಸ್ಥಿತಿಯಲ್ಲಿರ್ಲಿ. ಊರ್ಧ್ವ ಮುಖ ಪದ್ಮಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಕಾಲನ್ನು ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಬಲ ಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ದೀರ್ಘ ಪೂರಕ ರೇಚಕ ಮಾಡಿ, ದೀರ್ಘ ಪೂರಕ ರೇಚಕ ಮಾಡಿ.
ದೀರ್ಘ ಪೂರಕ ರೇಚಕ ಮಾಡಿ ಪಾದ ಸೇರಿಸಿ. ಈಗ ಬಲಗಾಲನ್ನು ಮಡಚಿ ಬಲ ಕಿವಿಗೆ ತಾಗಿಸಿ, ಬಲ ಕಿವಿಗೆ. ಹಾಗೆ ವಾಪಸ್ ತನ್ನಿ. ಎಡಗಾಲು ಮಡಚಿ ಎಡ ಕಿವಿಗೆ ತಾಗಿಸಿ, ಹಾಗೆ ವಾಪಸ್ ತನ್ನಿ. ಬಲಗಾಲು ಮಡಚಿ ಬಲ ಕಿವಿಗೆ ತಾಗಿಸಿ, ಹಾಗೆ ವಾಪಸ್ ತನ್ನಿ. ಎಡಗಾಲು ಮಡಚಿ ಎಡ ಕಿವಿಗೆ ತಾಗಿಸಿ, ಹಾಗೆ ವಾಪಸ್ ತನ್ನಿ. ಬಲಗಾಲು ಮಡಚಿ ಬಲ ಕಿವಿಗೆ ತಾಗಿಸಿ, ವಾಪಸ್ ತನ್ನಿ. ಎಡಗಾಲು ಮಡಚಿ ಎಡ ಕಿವಿಗೆ ತಾಗಿಸಿ, ಹಾಗೆ ವಾಪಸ್ ತನ್ನಿ. ಬಲಗಾಲು ಮಡಚಿ ಬಲ ಕಿವಿಗೆ ತಾಗಿಸಿ, ವಾಪಸ್ ತನ್ನಿ. ಕಾಲಿನ ಪಾದ ಸೇರಿಸಿ. ಈಗ ಎರಡು ಹಸ್ತದಿಂದ ಪಾದ ಹಿಡ್ಕೊಳ್ಳಿ, ಎರಡು ಕೈಯಿಂದ. ಒಮ್ಮೆ ಉಸಿರು ತುಂಬಿಕೊಳ್ಳಿ, ಬಾಯ ಮಾಡ್ಲಿಕ್ಕಲ್ಲ, ಉಸಿರು ತುಂಬಿಕೊಳ್ಳಿಕ್ಕೆ. ಈಗ ಉಸಿರು ಹೊರಗೆ ಹಾಕ್ತಾ ಬಲಗಾಲನ್ನು ಕಿವಿಗೆ ತಾಗಿಸಿ, ಹಾಗೆ. ಈಗ ಎರಡು ಕೈಯಿಂದ ಕಾಲನ್ನು ಕಿವಿಗೆ ತಾಗಿಸ್ಲಿಕ್ಕೆ ಆಗ್ತದಲ್ವಾ? ಈಗ ಎರಡು ಕೈಯಿಂದ ಕಾಲನ್ನು ಕಿವಿಗೆ ತಾಗಿಸಿದವರು ಈಗ ಎಡ ಕೈಯನ್ನು ಬಿಟ್ಟು ಬಿಡಿ, ಎಡಗಾಲಿನ ಪಾದ ಹಿಡ್ಕೊಳ್ಳಿ. ವೆರಿ ಗುಡ್, ಚೆನ್ನಾಗಾಯ್ತು. ಪಾದ ಹಿಡ್ಕೊಳ್ಳಿ, ನೋಡ, ಪ್ರಯತ್ನ ಪಡಿ. ಉಸಿರನ್ನು ಈಗ ದೀರ್ಘ ಸ್ಥಿತಿಗೆ ಹೋದ ನಂತರ ಉಸಿರಾಟ ಕ್ರಿಯೆ ದೀರ್ಘವಾಗಿರ್ಲಿ. ಆಕರ್ಣ ಧನುರಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ, ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಈಗ ಹಾಗೆ ಪಾದ ಸೇರಿ ಎಡಗಾಲನ್ನು ಮಡಚಿ ಒಮ್ಮೆ ಎರಡೂ ಕೈಯಿಂದ ಹಿಡ್ಕೊಳ್ಳಿ ಚೆನ್ನಾಗಿ. ಪಾದವನ್ನು ಎಳೆದುಕೊಂಡು ಹಾಗೆ ಕಿವಿಗೆ ತಾಗಿಸಿಕೊಳ್ಳಿ, ಎಡ ಕಿವಿಗೆ ತಾಗಿಸಿ. ಹಾಗೆ ಇರಿ ಸ್ಥಿತಿಯಲ್ಲಿ. ಸ್ಥಿತಿ ಏಕಂ ದ್ವೇ. ಈಗ ಎಡಗೈಯಿಂದ ಎರಡು ಕೈ ಹಿಡಿಲಿಕ್ಕಾದ ನಂತರ ನೋಡ, ನಿಮ್ಮ ಎಡಗೈಯಿಂದ ಮಾತ್ರ ಹಿಡ್ಕೊಳ್ಳಿ, ಬಲಗೈಯಿಂದ ಪಾದ ಹಿಡ್ಕೊಳ್ಳಿ. ಸ್ಥಿತಿ, ಪಾದ ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ, ವಿಶ್ರಾಂತಿ ಕೊಡಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ತಲೆಯನ್ನು ಈ ಕಡೆಗೆ, ತಲೆ ಆ ಕಡೆಗೆ ಇರ್ಲಿ, ತಲೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಕಾಲುಗಳೆರಡನ್ನು ಮೇಲಕ್ಕೆ ಎತ್ತಿಕೊಳ್ಳಿ, 90 ಡಿಗ್ರಿಗೆ ತನ್ನಿ. ಕಾಲನ್ನು ಮಡಚಿ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಕಾಲಿನ ಗಂಟಿನ ಮೇಲೆ ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಮೇಲೆ ಕೆಳಕ್ಕೆ ಬನ್ನಿ, ಪವನ ಮುಕ್ತಾಸನ ಮಾಡಿಕೊಳ್ಳಿ. ಹಾಗೆ ಮೇಲೆ ಕೆಳಕ್ಕೆ ಬನ್ನಿ. ಈಗ ಬಲಕ್ಕೆ ತಿರುಗಿ, ಬಲಕ್ಕೆ ಬಾಗಿ ಹಾಗೆ ಲಾಕ್ ಮಾಡಿ ಇಟ್ಕೊಂಡು ಗಲ್ಲವನ್ನು ಮಂಡಿಗೆ ತಾಗಿಸಿ. ಹಾಗೆ ಮೇಲಕ್ಕೆ ಬನ್ನಿ, ಎಡಕ್ಕೆ ತಿರುಗಿ ಲಾಕ್ ಮಾಡಿ, ಚೆನ್ನಾಗಿ ಲಾಕ್ ಮಾಡಿ ಹೊಟ್ಟೆಗೆ ಒತ್ಕೊಳ್ಳಿ. ಹೊಟ್ಟೆಯನ್ನು ಚೆನ್ನಾಗಿ ಒಳಗೆ ಎಳೆದುಕೊಳ್ಳಿ. ಗಲ್ಲ ತಾಗಿಸಿ, ಬಲಬದಿಗೆ ಬಾಗಿದಲ್ಲಿ ಗಲ್ಲ ತಾಗಿಸಿ. ಹಾಗೆ ಎಡಬದಿಗೆ ಬಾಗಿದಲ್ಲಿ ಗಲ್ಲ ತಾಗಿಸಿ ಮೇಲಕ್ಕೆ ಬನ್ನಿ. ಈಗ ಹಾಗೆ ಬಲಬದಿಗೆ ಬಾಗಿ ಗಲ್ಲ ತಾಗಿಸಿ ಮೇಲಕ್ಕೆ ಬನ್ನಿ. ಎಡಬದಿಗೆ ಬಾಗಿ ಗಲ್ಲ ತಾಗಿಸಿ ಮೇಲಕ್ಕೆ ಬನ್ನಿ. ವಾಪಸ್ ಬನ್ನಿ. ಸ್ವಸ್ಥ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಶವಾಸನ ಮಾಡುವ. ಪಾದ ಅಂತರ ಕೊಡಿ. ಅಂಗೈ ಮೇಲ್ಮುಖವಾಗಿರ್ಲಿ. ಮ್ಯಾಟಿನ ಒಳಗಡೆನೆ ದೇಹದ ಭಾಗ ಇರ್ಲಿ. ಅಂಗೈ ಮೇಲ್ಮುಖವಾಗಿರ್ಲಿ. ಗಲ್ಲ ಸ್ವಲ್ಪ ಕೆಳಮುಖವಾಗಿರ್ಲಿ. ಕಣ್ಣು ಮೃದುವಾಗಿ ಮುಚ್ಚಿಟ್ಟುಕೊಳ್ಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ.
ನಿಮ್ಮ ಗಮನ ಎರಡು ಪಾದಗಳ ಮೇಲಿರಲಿ. ಎರಡೂ ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ. ಎರಡು ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡೂ ಹಸ್ತಗಳ ಕಡೆಗೆ. ಎರಡೂ ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು, ತೋಳುಗಳು, ಹಾಗೆ ಎರಡೂ ಭುಜಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ. ಪಾದ ಅಲುಗಾಡಿಸಿ, ಕೈಗಳನ್ನು ಅಲುಗಾಡಿಸಿ, ತಲೆಯನ್ನು ಅಲುಗಾಡಿಸಿ, ಪಾದ ಸೇರಿಸಿ, ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲಿಟ್ಕೊಳ್ಳಿ. ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಕಣ್ಣು ಮುಚ್ಚೇರಿ, ಹಸ್ತವನ್ನುಜ್ಜಿ, ಶಾಖ ಕೊಡಿ ಕಣ್ಣಿಗೆ. ನಮಸ್ಕಾರ ಸ್ಥಿತಿಗೆ ತನ್ನಿ ಹಸ್ತವನ್ನು. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬನ್ನಿ. ಹರಿ ಓಂ.